ಇನ್ನು ಮೊನ್ನೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಸರ ಕದಿಯೋದಕ್ಕೆ ಬಂದು ಓರ್ವ ಮಹಿಳೆಗೆ ಸ್ಪ್ರೇ ಮಾಡಿ ಆಕೆ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸುದ್ದಿ. ಈ ಪ್ರಕರಣದಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಏನು ಅಂತ ನೋಡೋಣ. ಮಾದನಾಯಕನಹಳ್ಳಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣ. ಪೆಪ್ಪರ್ ಸ್ಪ್ರೇ ಹೊಡೆದು ಸರಗಳವು ವೇಳೆ ಮಹಿಳೆ ಸಾವನ್ನಪ್ಪಿದ್ದು. ಆದರೆ ಪ್ರಾಥಮಿಕ ತನಿಖೆ ವೇಳೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಏನು ಅನುಮಾನ ಅಂದರೆ, ಅಪರಿಚಿತ ವ್ಯಕ್ತಿಗಳು ಮನೆ ಬಳಿ ಬಂದಿಲ್ಲ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಸರಗಳ್ಳರ ಕೃತ್ಯ ಅನ್ನೋದಕ್ಕೆ ಯಾವುದೇ ಸಾಕ್ಷಿನೂ ಲಭ್ಯವಾಗಿಲ್ಲ. ಅಕ್ಕಪಕ್ಕದ CCTV ಟವರ್ ಡಂಪ್ ಪೊಲೀಸರೆಲ್ಲ ಮಾಡಿಸಿದ್ದಾರೆ. ಆದರೆ ಈಗ ಯಾರಾದರೂ ಬಂದು ಸರ ಕಿತ್ಕೊಂಡು ಹೋದರು ಅಂದರೆ ಅಕ್ಕಪಕ್ಕದಲ್ಲಿ CCTVನಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿ ಬಂದಿರೋದು ಗೊತ್ತಾಗಬೇಕು. ಯಾರೂ ಬಂದಿಲ್ಲ, ಯಾರೂ ಓಡಾಡೇ ಇಲ್ಲ ಅಲ್ಲಿ. ಮತ್ತು ಹಾಗಾದರೆ ಈ ಕೃತ್ಯವನ್ನು ಮಾಡಿದವರು ಯಾರು? ಸರ ಕಿತ್ಕೊಂಡಿದ್ದಾರೆ, ಕಿವಿ ಓಲೆ ಕಿತ್ಕೊಂಡಿದ್ದಾರೆ, ಬಟ್ ಅಲ್ಲಿ ಯಾರೂ ಬಂದಿಲ್ಲ. ಆಮೇಲೆ ಆ ಸ್ಪ್ರೇ, ಸಾಮಾನ್ಯವಾಗಿ ಸ್ಪ್ರೇ ಹೊಡೆದ್ರೆ ಸಾಯಲ್ಲ, ಪ್ರಜ್ಞೆ ತಪ್ತಾರೆ. ಬಟ್ ಇಲ್ಲಿ ಸತ್ತಿರೋದು ಹೆಂಗೆ ಸಾಧ್ಯ? ಇದು ಪೊಲೀಸರಿಗೆ ಆರಂಭದಲ್ಲಿ ಬರ್ತಾ ಇರತಕ್ಕಂಥ ಅನುಮಾನಗಳು. CCTV ಎಷ್ಟು ಹುಡುಕಿದ್ರು ಕೂಡ ಸುತ್ತಮುತ್ತ ಇರ್ತಕ್ಕಂಥದ್ದು ಯಾವ ವ್ಯಕ್ತಿಗಳು ಕೂಡ ಅಲ್ಲಿ ಬಂದೇ ಇಲ್ಲ, ರಿಜಿಸ್ಟರ್ ಆಗೇ ಇಲ್ಲ. ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಮನೆ ಬಳಿ ಯಾರೂ ಓಡಾಡಿಲ್ಲ. ಇದೇ ಅನುಮಾನ ಮೂಡೋದಕ್ಕೆ ಕಾರಣ ಆಗಿರೋದು. ಮನೆಯಲ್ಲಿ ಪತ್ತೆಯಾದ ಮಹಿಳೆಯ ಕಿವಿಯೋಲಗಳು ಮನೆಯಲ್ಲಿ ಪತ್ತೆಯಾಗಿದೆ. ಜ್ಯೋತಿ ಕತ್ತಿನಲ್ಲಿ ಸರ ಇತ್ತ ಅಂತ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಮರಣೋತ್ತರ ಪರೀಕ್ಷಾ ವರದಿಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಮರಣೋತ್ತರ ವರದಿಯ ನಂತರ ಬಯಲಾಗುತ್ತಾ ಜ್ಯೋತಿಯ ಸಾವಿನ ರಹಸ್ಯ ಅಂತಕ್ಕಂಥದ್ದು ಪ್ರಶ್ನೆ. ಈಗ ಕಿವಿ ಓಲೆ ಕಿತ್ಕೊಂಡು ಹೋಗಿದ್ದಾರೆ ಅಂತಾರೆ, ಕಿವಿ ಓಲೆ ಮನೆಯಲ್ಲೇ ಸಿಕ್ಕಿದೆ. ಅವರೇನಾದರೂ ಕುತ್ತಿಗೆನಲ್ಲಿ ಸರ ಹಾಕ್ಕೊಂಡಿದ್ರಾ, ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅಥವಾ ಇದೇನಾದರೂ ಟಿಪಿಕಲ್ ಮರ್ಡರ್ ಅಂತ.